ದೂರದರ್ಶನ. ಪೀಠಿಕೆ. ಸಂಪರ್ಕ ಸಾಧನಗಳಲ್ಲಿ ದೂರದರ್ಶನದ ಪಾತ್ರ ಮಹತ್ವವಾದುದು. ದೂರದರ್ಶನವೊಂದು ದೃಶ್ಯ ಶ್ರಾವ್ಯ ಮಾಧ್ಯಮ. ಹೀಗಾಗಿ ಅದರಲ್ಲಿ ಘಟನೆಗಳ ಕುರಿತಾದ ವಿವರಗಳನ್ನು ದೃಶ್ಯ ರೂಪದಲ್ಲಿ ನೋಡಬಹುದು. ಜಗತ್ತಿನ ಯಾವುದೇ ಭಾಗದಲ್ಲಿ ನಡೆಯುವ ಘಟನೆಗಳನ್ನು ಅದೇ ಕ್ಷಣದಲ್ಲಿ ಬಿತ್ತರಿಸುವ ದೂರದರ್ಶನದ ಪಾತ್ರ ಸಂಪರ್ಕ ಮಾಧ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದುದು. ವಿವರಣೆ. ಜೆ.ಎಲ್. ವೈರ್ಡ್ ಅಮೆರಿಕ ದೇಶದ ವಿಜ್ಞಾನಿ. ದೂರದರ್ಶನವನ್ನು ಕಂಡುಹಿಡಿದವರು. ದೂರದರ್ಶನದಲ್ಲಿ ಪ್ರಸಾರವಾಗುವ ಸುದ್ದಿ ಪ್ರಸಾರಗಳು, ಕಾರ್ಯಕ್ರಮಗಳು, ಚಲನಚಿತ್ರಗಳು, ಧಾರಾವಾಹಿಗಳು, ಕೃಷಿ, ಕ್ರೀಡೆ, ರಸಪ್ರಶ್ನೆ, ಮಕ್ಕಳ ಕಾರ್ಯಕ್ರಮಗಳು ಜನರಿಗೆ ದೂರದರ್ಶನವನ್ನು ನೋಡುವಂತೆ ಮಾಡುತ್ತದೆ. ಪ್ರತಿ ವರ್ಷ ನವೆಂಬರ್ 21ರಂದು ವಿಶ್ವ ದೂರದರ್ಶನ ದಿನವನ್ನು ಆಚರಿಸಲಾಗುತ್ತದೆ. ಜಗತ್ತಿನ ಯಾವುದೇ ಮೂಲೆಗಳಲ್ಲಿ ನಡೆಯುವ ಕಾರ್ಯಕ್ರಮಗಳು ಪ್ರಸಾರವಾಗುವುದನ್ನು ಜನರು ಅದನ್ನು ನೋಡಬಹುದು. ದೂರದರ್ಶನವು ಸುದ್ದಿ, ಶೈಕ್ಷಣಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು. ದೂರದರ್ಶನದಿಂದ ಕೆಲವು ಅನಾನುಕೂಲಗಳು ಇವೆ. ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಅತಿಯಾದ ವೀಕ್ಷಣೆ ಮಕ್ಕಳ ಕಣ್ಣಿನ ಮೇಲೆ, ದೈಹಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ, ಸೋಮಾರಿತನ ಉಂಟು ಮಾಡಬಹುದು. ಮಕ್ಕಳು ಅತಿ ಹೆಚ್ಚು ಟಿವಿಯನ್ನು ನೋಡುವುದು ಒಳ್ಳೆಯದಲ್ಲ. ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಉಪಸಂಹಾರ. ದೂರದರ್ಶನವು ಕೆಲವು ಲೋಪದೋಷಗಳನ್ನು ಒಳಗೊಂಡಿದ್ದರೂ ಉತ್ತಮ ಮನರಂಜನೆ ಹಾಗೂ ಸಂಪರ್ಕ ಮಾಧ್ಯಮವಾಗಿದೆ. ವೀಕ್ಷಕರು ಯಾವುದೇ ಕಾರ್ಯಕ್ರಮವನ್ನು ನೋಡಲು ಆಯ್ಕೆಯ ಸ್ವಾತಂತ್ರ್ಯವು ಇರುವುದರಿಂದ ಉತ್ತಮ ಕಾರ್ಯಕ್ರಮಗಳನ್ನು ನೋಡುವುದು ಉತ್ತಮ.